ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ನೇತಾಜಿ ಟ್ಯಾಲಿ ಎಜುಕೇಷನ್ ಸೆಂಟರ್ಗೆ ಸ್ವಾಗತ. ಸ್ನೇಹಿತರೆ, ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪ್ರಕಟಣೆ ನಿಮಗೆ ಬರ್ತಾ ಇರ್ತವೆ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬ್ಯಾಂಕ್ ಲೆಡ್ಜರ್ನ ಯಾವ ರೀತಿ ಟ್ಯಾಲಿ ಪ್ರೈಮಲ್ಲಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಲೆಡ್ಜರ್ ಅಕೌಂಟ್ಗಳನ್ನ ಯಾವ ರೀತಿ ಮ್ಯಾಪ್ ಮಾಡಿ ಟ್ಯಾಲಿಗೆ ಎಕ್ಸೆಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ನೀವು ಅದನ್ನೆಲ್ಲ ನೋಡಬಹುದು. ಸೊ ಈಗ ಬ್ಯಾಂಕ್ ಲೆಡ್ಜರನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ನಾನೀಗ ಆಲ್ರೆಡಿ ಒಂದು ಕಂಪ್ನಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅದು ದುರ್ಗಾ ಇಂಡಸ್ಟ್ರಿಯಲ್ ಸಪ್ಲೈಸ್ ಲಿಮಿಟೆಡ್ ಅಂದ್ಬಿಟ್ಟು. ಸೊ ಈಗ ಯಾವ ರೀತಿ ಮ್ಯಾಪ್ ಮಾಡೋದು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇಂಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮೌಸ್ ತಗೊಂಡು ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಆಲ್ಟ್ ಓ ಪ್ರೆಸ್ ಮಾಡಿದ್ರು ನಿಮಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಈಗ ಇಲ್ಲಿ ಮ್ಯಾನೇಜ್ ತಗೊಳ್ಳಿ, ಮ್ಯಾಪಿಂಗ್ ಟೆಂಪ್ಲೇಟ್ಸ್ ತಗೊಳ್ಳಿ, ಮಾಸ್ಟರ್ ಕ್ರಿಯೇಟ್ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ. ಈಗ ನಿಮ್ಮ ಫೋಲ್ಡರು ಯಾವ ಡ್ರೈವಲ್ಲಿ ಇದೆ ಅನ್ನೋದನ್ನು ಸ್ಪೆಸಿಫೈ ಮಾಡಿ, ಸೆಲೆಕ್ಟ್ ಫ್ರಮ್ ಡ್ರೈವ್. ಸೊ ನನ್ನ ಫೋಲ್ಡರು ಡಿ ಡ್ರೈವಲ್ಲಿ ಇದೆ, ಡಿ ಡ್ರೈವ್ ತಗೊಳ್ತಾ ಇದ್ದೀನಿ. ಸೊ ಡಿ ಡ್ರೈವಲ್ಲಿ ನನ್ನ ಫೋಲ್ಡರ್ ನೇಮು ಎಕ್ಸೆಲ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅಂತ ನನ್ನ ಫೋಲ್ಡರ್ ನೇಮ್ ಕೊಟ್ಕೊಂಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಫೋಲ್ಡರ್ ಒಳಗಡೆ ಅಕೌಂಟಿಂಗ್ ಮಾಸ್ಟರ್ ಅನ್ನೋ ಫೈಲನ್ನು ನಾನು ಸೇವ್ ಮಾಡಿ ಇಟ್ಟಿದ್ದೇನೆ. ಸ್ನೇಹಿತರೆ, ಸೊ ಬ್ಯಾಂಕ್ ಲೆಡ್ಜರ್ ಡೀಟೈಲು ಆ ಫೈಲಲ್ಲಿ ಇದೆ. ಸೊ ಬ್ಯಾಂಕ್ ಲೆಡ್ಜರ್ ಇವೆಲ್ಲ ವರ್ಕ್ಶೀಟ್ ನೇಮ್. ಅಕೌಂಟಿಂಗ್ ಮಾಸ್ಟರ್ ಅನ್ನೋ ಫೈಲಲ್ಲಿ ನಾನು ಇಷ್ಟು ಶೀಟ್ ನೇಮ್ಗಳನ್ನ ಕೊಟ್ಕೊಂಡು ಇಷ್ಟೆಲ್ಲ ಲೆಡ್ಜರ್ಸು, ಸ್ಟಾಕ್ ಐಟಮ್ಸು ಎಲ್ಲನೂ ಇದುವರೆಗೂ ನಿಮಗೆ ಯಾವ ರೀತಿ ಇಂಪೋರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಇನ್ನು 2 ಪೆಂಡಿಂಗ್ ಇದೆ, ಒಂದು ಅದರ್ ಲೆಡ್ಜರ್ಸ್, ಇನ್ನೊಂದು ಬ್ಯಾಂಕ್ ಲೆಡ್ಜರ್. ಸೊ ಇವತ್ತು ಬ್ಯಾಂಕ್ ಲೆಡ್ಜರ್ ಮಾಡೋಣ. ಸೊ ಅಲ್ಲಿ ವರ್ಕ್ಶೀಟ್ ನೇಮ್ ಬ್ಯಾಂಕ್ ಲೆಡ್ಜರ್ ತಗೊಳ್ಳಿ. ಸೊ ಇಲ್ಲಿ ಫೈಲ್ ನೇಮ್ ಕೊಡಿ, ಏನಂತ, ಬ್ಯಾಂಕ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್. ಸೊ ಬ್ಯಾಂಕ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಈ ಫೈಲ್ ನೇಮ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಈ ಫೈಲಲ್ಲಿ ಎಕ್ಸೆಲ್ ಡೀಟೇಲ್ಸು ಮತ್ತು ಇದನ್ನು ಟ್ಯಾಲಿಗೆ ಮ್ಯಾಚ್ ಮಾಡಿರ್ತೀರ. ಇಂಪೋರ್ಟ್ ಮಾಡ್ಕೊಳ್ಳುವಾಗ ಈ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಅಕೌಂಟಿಂಗ್ ಮಾಸ್ಟರಲ್ಲಿ ಲೆಡ್ಜರ್ ತಗೊಳ್ಳಿ, ಯಾಕಂದರೆ ನಾವು ಲೆಡ್ಜರ್ ಮ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಈಗ ನೇಮ್ ತಗೊಳ್ಳಿ, ಇಲ್ಲಿ ಎಕ್ಸೆಲ್ ಶೀಟಲ್ಲೂ ನೇಮ್ ಅಂತ ಇದೆ, ಗ್ರೂಪ್ ನೇಮ್, ಎಕ್ಸೆಲ್ ಶೀಟ್ ಗ್ರೂಪ್ ನೇಮ್. ಸೊ ಈಗ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಸ್ನೇಹಿತರೆ, ಟ್ಯಾಲಿಲಿ ಏನಾಗುತ್ತೆ ಅಂದರೆ ನೀವು ಓಪನ್ ಮಾಡಿದಾಗ ಫುಲ್ ಡೀಟೇಲ್ಸ್ ನಿಮಗೆ ಅಪಿಯರ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಶೋ ಮೋರ್ ತಗೊಳ್ಳಿ, ಎಕ್ಸ್ಪ್ಯಾಂಡ್ ಆಲ್. ಸೊ ಈಗ ಹಿಡನ್ ಆಗಿರೋವೆಲ್ಲ ಕಾಣಿಸ್ತವೆ. ಈಗ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಸೊ ಬ್ಯಾಂಕ್ ಅಕೌಂಟ್ ನಂಬರ್ ತಗೊಳ್ಳಿ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್. ಸೊ ನೆಕ್ಸ್ಟ್ ಏನಿದೆ, IFSC ಕೋಡ್. ಸೊ ಬ್ಯಾಂಕ್ ಅಕೌಂಟ್ IFSC ಕೋಡ್. ಸೊ ಹಿಯರ್ ಆಲ್ಸೋ IFSC ಕೋಡ್. ನೆಕ್ಸ್ಟು ಸ್ವಿಫ್ಟ್ ಕೋಡ್ ತಗೊಳ್ಳಿ. ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಸ್ವಿಫ್ಟ್ ಕೋಡ್. ಸೊ ನೆಕ್ಸ್ಟ್ ಬ್ಯಾಂಕ್ ನೇಮ್. ಸೊ ಬ್ಯಾಂಕ್ ನೇಮ್ ತಗೊಳ್ಳಿ. ಸೊ ಇಲ್ಲೂ ಬ್ಯಾಂಕ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ರಾಂಚ್, ಬ್ಯಾಂಕ್ ಅಕೌಂಟ್. ಸೊ ಬ್ರಾಂಚ್ ತಗೊಳ್ಳಿ. ಸೊ ಇಲ್ಲೂ ಬ್ರಾಂಚ್ ನೇಮ್ ಅಂತ ಇದೆ. ನೆಕ್ಸ್ಟು ಚೆಕ್ ಡೀಟೇಲ್ಸಲ್ಲಿ ಫ್ರಮ್ ನಂಬರ್ ಅಂದರೆ ನಿಮ್ಮ ಚೆಕ್ ಬುಕ್ಕು ಯಾವ ನಂಬರಿಂದ ಸ್ಟಾರ್ಟ್ ಆಗಿ ಯಾವ ನಂಬರಿಗೆ ಎಂಡ್ ಆಗಿದೆ ಅನ್ನೋದನ್ನು ಮ್ಯಾಪ್ ಮಾಡಬೇಕು. ಇಲ್ಲಿ ಚೆಕ್ ಫ್ರಮ್ ನಂಬರ್. ಸೊ ಇಲ್ಲಿ ಫ್ರಮ್ ನಂಬರ್ ತಗೊಳ್ಳಿ. ನೆಕ್ಸ್ಟ್ ಚೆಕ್ ಟು ನಂಬರ್. ನೆಕ್ಸ್ಟ್ ನಂಬರ್ ಆಫ್ ಚೆಕ್ಸ್ ಸೆಲೆಕ್ಟ್ ಮಾಡಿ, ನಂಬರ್ ಆಫ್ ಚೆಕ್. ಈಗ ಚೆಕ್ ಬುಕ್ ನೇಮ್, ನೇಮ್ ಆಫ್
ಇಲ್ಲಿದೆ ನೋಡಿ, ನೇಮ್ ಆಫ್ ಚೆಕ್ ಬುಕ್ ನೇಮ್, ಅಡ್ರೆಸ್. ಸೊ ಅಡ್ರೆಸ್ ತಗೊಳ್ಳಿ. ನೆಕ್ಸ್ಟ್ ಏನಿದೆ, ಸ್ಟೇಟ್ ಇದೆ. ಈಗ ಅಡ್ರೆಸ್ ತಗೊಳ್ಳಿ. ನೆಕ್ಸ್ಟು ಸ್ಟೇಟ್ ತಗೊಳ್ಳಿ. ನೆಕ್ಸ್ಟ್ ಕಂಟ್ರಿ, ಇಲ್ಲೂ ಕೂಡ ಕಂಟ್ರಿ. ನೆಕ್ಸ್ಟ್ ಪಿನ್ ಕೋಡ್. ಸೊ ಇಲ್ಲೂ ಪಿನ್ ಕೋಡ್. ಸೊ ನೆಕ್ಸ್ಟ್ GST ರಿಜಿಸ್ಟ್ರೇಷನ್ ನಂಬರ್, GST ರಿಜಿಸ್ಟ್ರೇಷನ್, GSTIN, UIN ತಗೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಈಗ ಮ್ಯಾಪಿಂಗ್ ಮುಗೀತು. ಈ ಫೈಲ್ ನೇಮನ್ನು ನೆನಪಲ್ಲಿ ಇಟ್ಕೊಳ್ಳಿ, ಬ್ಯಾಂಕ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ಅನ್ನೋದು. ಸೊ ಈಗ ಇಂಪೋರ್ಟ್ ಮಾಡಿ. Alt+O, ಮಾಸ್ಟರ್ಸ್, ಎಂಟರ್, ಬ್ಯಾಂಕ್ ಲೆಡ್ಜರ್. ಸೊ ಇಲ್ಲಿ ಬ್ಯಾಂಕ್ ಮ್ಯಾಪಿಂಗ್ ಟೆಂಪ್ಲೇಟ್ಸ್ ನಮ್ಮ ಫೈಲ್ ನೇಮ್, ಅದರಲ್ಲೇ ನಾವು ಮ್ಯಾಪ್ ಮಾಡಿರೋದು. ಸೊ ಪ್ರಿವ್ಯೂ ಬಂತು. ಸೊ ಈಗ ನೀವು ಇಂಪೋರ್ಟ್ ಮೇಲಾದರೂ ಮೌಸ್ ತಗೊಂಡು ಕ್ಲಿಕ್ ಮಾಡಿ, ಇಲ್ಲ ಐ ಪ್ರೆಸ್ ಮಾಡಿದ್ರು ಇಂಪೋರ್ಟ್ ಆಗುತ್ತೆ. ಸೊ ಇಂಪೋರ್ಟ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಚೆಕ್ ಮಾಡಿ ಕರೆಕ್ಟಾಗಿ ಇಂಪೋರ್ಟ್ ಆಗಿದೆಯಾ ಇಲ್ವಾ ಅಂತ. ಲೆಡ್ಜರ್ ನೋಡಿ, ಅದು ಬ್ಯಾಂಕ್ ಅಕೌಂಟ್ ಗ್ರೂಪಲ್ಲಿ ಬರುತ್ತೆ. ಬ್ಯಾಂಕ್ ಆಫ್ ಇಂಡಿಯಾ ಲೆಡ್ಜರ್ ನೇಮ್. ಓಪನ್ ಮಾಡಿ ಚೆಕ್ ಮಾಡಿ. ಸೊ ನೇಮ್ ಬಂದಿದೆ, ಇಲ್ಲಿ ನೋಡ್ಕೊಳ್ಳಿ. ಸೊ ನೇಮ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬಂದಿದೆ. ಗ್ರೂಪ್ ಬ್ಯಾಂಕ್ ಅಕೌಂಟ್ ಗ್ರೂಪ್, ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಬಂದಿದೆ. ನೆಕ್ಸ್ಟ್ IFSC ಕೋಡ್, ಸ್ವಿಫ್ಟ್ ಕೋಡ್, ಬ್ಯಾಂಕ್ ನೇಮ್, ಬ್ರಾಂಚ್ ನೇಮ್. ಸೊ ಈಗ ಸೆಟ್ ಆಲ್ಟರ್ ರೇಂಜ್ ಫಾರ್ ಚೆಕ್ ಬುಕ್, ಅದನ್ನೊಂದ್ಸಾರಿ ಚೆಕ್ ಮಾಡಿ. ಅದು ನೋ ಅಂತ ಬರ್ತಾ ಇರುತ್ತೆ ಡಿಫಾಲ್ಟಾಗಿ, ನೀವು ಎಸ್ ಅಂತ ಸೆಟ್ ಮಾಡಿ. ಸೊ ನಾವು ಚೆಕ್ ನಂಬರ್ ಕೊಟ್ಟಿರೋದೆಲ್ಲ ಬಂದಿದೆ ನೋಡಿ. ಇಲ್ಲಿ ಫ್ರಮ್ ನಂಬರ್ ಟು ನಂಬರ್, ಇಲ್ಲಿ 2 ಚೆಕ್ ಬುಕ್ ಇದೆ. ಸೊ ಒಂದೊಂದು ಚೆಕ್ ಬುಕ್ಕಲ್ಲಿ 50-50 ಚೆಕ್ ಲಿಪ್ಸ್ ಇದೆ. ಸೊ ನೇಮ್ ಆಫ್ ಚೆಕ್ ಬುಕ್ ನಂಬರ್ 1, ನಂಬರ್ 2 ಅಂತ ಇದೆ. ಸೊ ಎಲ್ಲ ಮ್ಯಾಪ್ ಆಗಿದೆ. ಓಕೆ, ಸೊ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಅವ್ರದ್ದು ಅಡ್ರೆಸ್ಸು, ಸ್ಟೇಟು, ಕಂಟ್ರಿ, ಪಿನ್ ಕೋಡ್, GST ನಂಬರ್ ಎಲ್ಲ ಮ್ಯಾಪ್ ಆಗಿದೆ. ಓಕೆ ಸ್ನೇಹಿತರೆ, ಈಗ ಬ್ಯಾಂಕ್ ಲೆಡ್ಜರ್ನ ಯಾವ ರೀತಿ ಮ್ಯಾಪ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕಲ್ತ್ಕೊಂಡ್ರಲ್ಲ. ಇನ್ನು ನನ್ನ ಮುಂದಿನ ವಿಡಿಯೋ ಇತರೆ ಲೆಡ್ಜರ್, ಸಪೋರ್ಟಿಂಗ್ ಲೆಡ್ಜರ್, ಅವುಗಳನ್ನ ಯಾವ ರೀತಿ ಮ್ಯಾಪ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದು ಲಾಸ್ಟ್ ವಿಡಿಯೋ ಮ್ಯಾಪಿಂಗಿಗೆ. ಅದಾದ ನಂತರ ಟ್ರಾನ್ಸಾಕ್ಷನ್ನ ಯಾವ ರೀತಿ ಮ್ಯಾಪಿಂಗ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳೋದು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಆ ವಿಡಿಯೋಗಳನ್ನು ಕೂಡ ನೀವು ತಪ್ಪದೆ ನೋಡಿ. ಇದುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.